ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಹೆಚ್ಚು ಕಡಿಮೆ ತಿಂಗಳಾಗ್ತಾ ಬಂತು, ಇನ್ನೂ ಯುದ್ಧ ಅಂತ್ಯದ ಯಾವ ಲಕ್ಷಣ ಕಾಣ್ತಾ ಇಲ್ಲ. ನಮ್ಮ ಟ್ರಂಪ್ ಅವರು ಯುದ್ಧದಿಂದ ಹಿಂದೆ ಸರಿಬೇಕಂತ ಅಂತ ಇದ್ದಾರೆ, ಆದರೆ ಬಹಳ ದೂರ ಮುಂದೆ ಬಂದುಬಿಟ್ಟಿದ್ದಾರೆ. ಎಂದಕ್ಕೆ ಹೋಗೋದು ಸೋಲು. ಅದರಿಂದಾಗಿ ಏನು ಮಾಡಬೇಕು ಅಂತ ಹೇಳಾರ್ದ ಅನಿವಾರ್ಯವಾಗಿ ಖರ್ಗ್ ಮತ್ತು ಹೊರ್ಮುಜ್ ಇವೆರಡನ್ನೂ ಬೆಳೆಸಬೇಕು. ಖರ್ಗಿನ ಕೈಲಿ ತೊಗೊಳ್ಬೇಕು, ಹೊರ್ಮುಜ್ದಿಂದ ಇರಾನದ ಒಂದು ಪವರನ್ನು ತೆಗೆದು ಹಾಕಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದ್ದಾರೆ. ಅದಕ್ಕಿರೋ ದಾರಿ ಸೇನೆ ಮೂಲಕ, ಅದರಲ್ಲೂ ಮುಖ್ಯವಾಗಿ ಈ ಭೂಮಿ ಮೇಲೆ ಹೇಳೋದು ಯುದ್ಧ ಮಾಡುವಂಥದ್ದು ಸೈನ್ಯದ್ದು, ಆ ಹಾದಿನ ತುಳಿತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ವಾಷಿಂಗ್ಟನ್ ಪೋಸ್ಟ್ ಆ ರೀತಿ ಬರೋದಿಲ್ಲ, ದಾಳಿ ಸೈನ್ಯದ ಮೂಲಕ ದಾಳಿ. ಈಗಾಗಲೇ 3500 ಸೈನಿಕರನ್ನ ಟೆನ್ನಡಪ್ ಅದಾರ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಅವ್ರ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಈ ಕಾರ್ಗ್ ದ್ವೀಪನ್ನು ಕೈವಶ ಮಾಡಿಕೊಳ್ಳೋದು, ಇರಾನದ ಹಿಡಿತದಿಂದ ಹೊರ್ಮುಜನ್ನು ಮುಕ್ತಿ ಮಾಡೋದು. ಈ ಎರಡನ್ನೂ ಮಾಡೋದಕ್ಕಾಗಿ 3500 ಜನ ಯೋಧರನ್ನು, ಅದಕ್ಕೂ ಮುಖ್ಯವಾಗಿ USS ಟ್ರಿಪೋಲಿ ಅನ್ನುವಂಥ ಪಶ್ಚಿಮ ಏಷ್ಯಾ ಕಡೆ ಈಗಂತೆ ಹೊರಟದವರು ಹಡಗು. ಹೀಗಾಗಿ ಈ ಯುದ್ಧ ನೌಕೆ ಮೂಲಕ ಗೆಲ್ಲಬೇಕಪ್ಪ ನಾವು ಭೂಸೈನ್ಯವನ್ನು ಬಿಟ್ಟ ಅಂತೇಳಿ. ಅದಕ್ಕೆ ಇರಾನ್ ಅಂತ ಸ್ಪಷ್ಟವಾಗಿ ಹೇಳ್ತದ, ನೀವು ಏನು ಬೇಕಾದ್ ಮಾಡಿ ಬನ್ನಿರಪ್ಪ, ನಿಮ್ಗೆ ಸ್ವಾಗತ ಐತಿ ನರಕಕ್ಕೆ ಅಂತೇಳಿ. ತೆಹರಾನ್ ಟೈಮ್ಸ್ ಬರೀತದ, ವೆಲ್ಕಮ್ ಟು ದ ಹೆಲ್, ಜನ್ನಮಗೆ ನಿಮ್ಗೆ ಸ್ವಾಗತ ಐತಿ ಅಂತ. ಜನ್ನತ್ಕಲ್ಲ, ಜನ್ನಮದ ಹುಷಾರ್.